ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪವಿತ್ರ ಬಂಧನ ಈ ಸೀರಿಯಲ್ಲು ನಾಳಿನ ಎಪಿಸೋಡು ಹೇಗೆ ಮೂಡಿ ಬಂದಿದೆ, ಏನು ಇದ್ರ ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಪವಿತ್ರ ಅತ್ತೆಗೆ ಅಂದರೆ ದೇವು ಅಮ್ಮಂಗೆ ಡಾಕ್ಟರ್ ಹೇಳ್ತಾರೆ, ದೇವನ್ನ ಚೆಕ್ ಮಾಡಿ ನಾರ್ಮಲ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಇವಾಗ ಅಂತ ಹೇಳಿಬಿಟ್ಟು ಆಮೇಲೆ ಆಚೆ ಬರ್ತಾರೆ. ಏಕೆ ಅಂದರೆ ದೇವು ಅಮ್ಮನ ಫ್ರೆಂಡೇ ಡಾಕ್ಟರು. ಹಂಗಾಗಿ ಆಚೆ ಬಂದುಬಿಟ್ಟು ಅವ್ರು ಹೇಳ್ತಾರೆ, ಆಲ್ ರೈಟ್, ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತೇಳಿ. ಇವಳು ಹಂಗೆ ಅಂದಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಯಾಕೆ ಅಂದರೆ ಅಮೃತಂಗೆ ಅಂದರೆ ಇನ್ನೂ ಹುಷಾರಿಲ್ಲ ಅಂದರೆ ಇನ್ನೂ ಖುಷಿ ಇರ್ತಿತ್ತು. ಹುಷಾರಾಗ್ಬಿಟ್ಟ ಅಂದರೆ ಇವಳಿಗೊಂಥರ ಹೊಟ್ಟೆ ಒಳಗೆ ಹುಳ ಸತ್ತಂಗೆ ಆಡ್ತಾಳೆ. ಹಾಗಾಗಿ ಇವಳಿಗೆ ಹೊಟ್ಟೆ ಉರಿ ಜಾಸ್ತಿ. ಹಾಗಾಗಿ ಇವಳು ಅವ್ರನ್ನೇ ನೋಡ್ತಾ ಇರ್ತಾಳೆ. ಕೆಲವೊಂದು ಸುಳ್ಳು ಹೇಳಿದ್ದಾಳೆ ಇವಳು. ನಾನೇ ಇಂಜೆಕ್ಷನ್ ತಂದುಕೊಟ್ಟೆ, ದೇವ್ಗೆ ಇಂಜೆಕ್ಷನ್ ಮಾಡೋದಕ್ಕೆ ಅತ್ತೆ ಅಂತ ಬಂದು ಹೇಳಿದ್ದಾಳೆ, ಅದು ಸುಳ್ಳು. ಇವೆಲ್ಲ ಸುಳ್ಳು ಹೇಳಿರೋದ್ರಿಂದ ಇವಳು ಕರೆಕ್ಟಾಗಿ ಇವಾಗ ತಗ್ಲಾಕ್ಕೊಳ್ತಾಳೆ ಅವ್ರ ಅತ್ತೆ ಕೈಗೆ. ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಪವಿತ್ರ ಅವತ್ತು ಇಂಜೆಕ್ಷನ್ ತಂದುಕೊಟ್ಟಿಲ್ಲ ಅಂದಿದ್ರೆ ದೇವ್ಗೆ ಹುಷಾರು ಮಾಡೋದು ಭಾಳ ಕಷ್ಟ ಆಗ್ತಿತ್ತು, ಇಮ್ಮಿಡಿಯೇಟಾಗಿ ಇಂಜೆಕ್ಷನ್ ತಂದುಕೊಟ್ಲು ಅಂತ ಡಾಕ್ಟರ್ ಹೇಳ್ತಾರೆ. ಆವಾಗ ನಮೃತ ಏನು ಹೇಳಿದ್ದಾಳೆ ಅವ್ರ ಅತ್ತೆಗೆ ಹೋಗಿ, ಅತ್ತೆ ನಾನು ಇಂಜೆಕ್ಷನ್ ಬೇಗ ತಂದುಕೊಟ್ಟಿಲ್ಲ ಅಂದಿದ್ರೆ ದೇವ್ಗೆ ಹುಷಾರು ಮಾಡೋಕ್ಕೆ ಆಯ್ತಿರಲಿಲ್ಲ, ಬೇಗ ನಾನು ಇಮ್ಮಿಡಿಯೇಟಾಗಿ ಹೋಗಿ ತಂದುಕೊಟ್ಬಿಟ್ಟೆ ಅತ್ತೆ ಅಂತ ಇವಳು ನಮೃತ ಹೇಳಿದ್ದಾಳೆ. ಹಾಗಾಗಿ ಅಮೃತಂದು ಮಾತನ್ನು ಅವ್ರ ಅತ್ತೆ ನಂಬಿಬಿಟ್ಟಿದ್ದಾಳೆ. ದೇವನ್ನ ಅಮ್ಮ ಪವಿತ್ರನ ಮಾತನ್ನು ನಂಬಿಲ್ಲ. ಪವಿತ್ರ ಏನು ಹೇಳೋಕ್ಕೆ ಹೋಗಿಲ್ಲ ಯಾರಿಗೂ, ಅವಳ ಪಾಡಿಗೆ ಅವಳಿದ್ದಾಳೆ ತಂದುಕೊಟ್ಬಿಟ್ಟು. ನನ್ನಿಂದನೇ ಆಕ್ಸಿಡೆಂಟ್ ಆಯ್ತೇನೋ, ನನ್ನಿಂದನೇ ಕಾಲಿಗೇಟ್ ಆಯ್ತೇನೋ ಅಂತ ಹೇಳ್ಬಿಟ್ಟು ಇದನ್ನೇ ಡಿಸ್ಕಸ್ ಮಾಡ್ತಿರ್ತಾರೆ. ಆ ಡಾಕ್ಟ್ರು ಇದನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಕಾಲೆಲ್ಲ ಪರ್ಫೆಕ್ಟ್ಲಿ ಆಲ್ ರೈಟ್, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಇದಕ್ಕೆಲ್ಲ ಕಾರಣ ನಿಮ್ಮ ಸೊಸೆನೇ ಪವಿತ್ರನೇ ಕಾರಣ ಅಂತ ಹೇಳ್ತಾರೆ. ಆವಾಗ ಅವ್ರ ಅತ್ತೆ ಮುಖ ಉರ್ಸ್ಕೋತಾಳೆ. ಏಕೆಂದರೆ ಇಲ್ಲಿ ಅಮೃತ ಸುಳ್ಳು ಹೇಳಿರ್ತಾಳೆ ಅಲ್ವಾ, ಹಂಗಾಗ್ಬಿಟ್ಟು ಪವಿತ್ರನ ಹೊಗಳ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಈ ಆಚೆ ಬಂದ್ಬಿಟ್ಟು ಕೇಳ್ತಾಳೆ, ಪವಿತ್ರನ ಹೊಗಳ್ತಾ ಇದೆಯಲ್ಲ, ನಮೃತ ಅಲ್ವಾ ಇಂಜೆಕ್ಷನ್ ತಂದುಕೊಟ್ಟಿದ್ದು, ಪವಿತ್ರನ ತಂದುಕೊಟ್ಟಿದ್ದು ಅಂತ ಡಾಕ್ಟ್ರನ್ನ ಕೇಳ್ತಾಳೆ. ನೀನು ತಪ್ಪು ತಿಳ್ಕೊಂಡಿದೀಯಾ, ಪವಿತ್ರ ತಂದುಕೊಟ್ಟಿದ್ದು ನಮೃತ ಅಲ್ಲ, ಅಮೃತ ಆಮೇಲೆ ತೊಗೊಂಬಂದ್ಲು, ಅದನ್ನು ಸಿಸ್ಟ್ರ್ ಹತ್ರ ವಾಪಸ್ ಮಾಡೋಕ್ಕೆ ಹೇಳಿದ್ದೆ, ಪವಿತ್ರ ತಂದುಕೊಟ್ಟಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು, ಅವಳು ಇಮ್ಮಿಡಿಯೇಟಾಗಿ ತಂದುಕೊಟ್ಟಿದ್ರಿಂದ ದೇವ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಅಂತ ಹೇಳ್ತಾಳೆ. ಮತ್ತು ಅಮೃತ ಹಂಗಂತ ಹೇಳಿದ್ಲಲ್ಲ ಅಂದರೆ ಅವಳು ನಿನ್ನ ಮಿಸ್ಗೈಡ್ ಮಾಡಿದ್ದಾಳೆ, ಕ್ರೆಡಿಟ್ ತೊಗೊಳೋದಕ್ಕೆ ನಿನಗೆಲ್ಲೋ ಸುಳ್ಳು ಹೇಳಿದಾಳೆ ಅವಳು ಅಂತ. ಹೌದು, ನನ್ನ ಕ್ರೆಡಿಟ್ ತೊಗೊಳೋಕ್ಕೆ ಸುಳ್ಳು ಹೇಳಿದ್ದಾಳೆ ಇವಳು, ನನ್ನ ಹತ್ರನೇ ಸುಳ್ಳು ಹೇಳ್ತಾಳಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ನಿಜವಾಗ್ಲೂ ಹಗಲು ರಾತ್ರಿ ಔಷಧಿ ಮಾತ್ರೆ ಎಲ್ಲ ಕೊಟ್ಟು ದೇವನ್ನ ಆರಾಮಾಗಿ ನೋಡ್ಕೊಂಡಿದ್ದು ಅಂದರೆ ಪವಿತ್ರ, ಅಂತ ಸೊಸೆ ಸಿಕ್ಕಿದ್ದು ನಿನ್ನ ಪುಣ್ಯ ಅಂತ ಎಲ್ಲ ಹೊಗಳ್ತಾಳೆ. ಹೌದಾ, ಇವಳೇನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಭಾಳ ಸಿಟ್ಟು ಅವ್ರ ಅತ್ತೆಗೆ. ಪವಿತ್ರ ಕಂಡ್ರೆ ಆಗಲ್ಲ, ಅಷ್ಟೊಂದು ಸಿಟ್ಟು ಮಾಡ್ತಿರ್ತಾಳೆ, ಏನು ಮಾತಾಡಲ್ಲ. ಆದರೆ ಏನಕ್ಕೆ ಪವಿತ್ರ ನನಗೆ ಅಲ್ಲ, ನಮ್ಮ ಅಮೃತ ಯಾಕೆ ಸುಳ್ಳು ಹೇಳಿದ್ಲು, ನನ್ನ ಹತ್ರ ಕ್ರೆಡಿಟ್ ತಗೊಳ್ಳೋಕ್ಕೆ ಸುಳ್ಳು ಹೇಳಿದಾಳೆ ಇವಳು ಅಂತೇಳ್ಬಿಟ್ಟು ನೋಡೋಣ ಅಂತ ಸುಮ್ಮನಾಗ್ತಾಳೆ. ಭಾಳ ಮನಸ್ಸಿಗೆ ಚಿಂತೆ ಮಾಡ್ಕೋತಾಳೆ, ಏನಕ್ಕೆ ಹಿಂಗೆಲ್ಲ ಸುಳ್ಳು ಹೇಳಿ ಈ ಥರ ಮಾಡೋದು, ನಿಜ ಹೇಳೋಕ್ಕೆ ಏನು ಇವ್ರುಗಳಿಗೆ, ಪವಿತ್ರ ಏನು ಹೇಳಲೇ ಇಲ್ವಲ್ಲ ನನ್ನ ಹತ್ರ, ನಾನು ಇಂಜೆಕ್ಷನ್ ತಂದುಕೊಟ್ಟೆ, ನಾನು ದೇವನ್ನ ನೋಡಿಕೊಂಡೆ, ಹಾಗೆ ಹಿಂಗೆ ಅಂತ ಏನು ಹೇಳಲೇ ಇಲ್ವಲ್ಲ ಅಂತೇಳಿ. ಆಮೇಲೆ ಈ ಕಡೆ ದೇವನಿಗೆ ಜೋಯಿಸ್ಟ್ರನ್ನ ಕರೆಸಿರ್ತಾರೆ. ಪವಿತ್ರ ಜಾತಕ ಸರಿ ಇಲ್ಲ, ಅವಳನ್ನು ಜಾತಕ ನೋಡಬೇಕು ಅಂತೇಳ್ಬಿಟ್ಟು ಪವಿತ್ರ ಜಾತಕನೂ ತಂದು ತೋರಿಸ್ತಾರೆ. ಪವಿತ್ರ ಜಾತಕದಲ್ಲಿ ಜೋಯಿಸ್ರು ಹೇಳ್ತಾರೆ, ಏನು ದೋಷನೂ ಇಲ್ಲ, ಪರ್ಫೆಕ್ಟ್ಲಿ ಚೆನ್ನಾಗಿದೆ, ಬಟ್ ದೇವು ಜಾತಕ ಕೊಡಿ, ಅದರಲ್ಲಿ ನೋಡೋಣ ಅದು ಹೇಗಿದೆ ಅಂತೇಳ್ಬಿಟ್ಟು ಅಂತ. ದೇವು ಜಾತಕನ ತಂದು ಕೊಡ್ತಾಳೆ ಅವರಮ್ಮ. ತಂದು ಕೊಟ್ಮೇಲೆ ದೇವು ಜಾತಕ ನೋಡಿಬಿಟ್ಟು ಪುರೋಹಿತರು ಹೇಳ್ತಾರೆ, ದೋಷ ಇರೋದೇ ದೇವು ಜಾತಕದಲ್ಲಿ, ಪವಿತ್ರ ಜಾತಕದಲ್ಲಿ ಏನು ದೋಷನೂ ಇಲ್ಲ, ದೇವು ಜಾತಕದಲ್ಲೇ ದೋಷ ಇರೋದು ಅಂತ ಆಗುತ್ತೆ.
ಆವಾಗ ಎಲ್ಲ ಬಿಟ್ಟಂಗೆ ನೋಡ್ತಾನೆ ನಿಂತ್ಕೋತಾರೆ. ಯಾಕೆ, ಏನು ದೋಷ ಇದೆ, ಏಕೆ, ಏನು ಅಂತ ಹೇಳಿದ್ರೆ ದೋಷ ಇದೆ, ಹೌದು. ದೇವು ಜಾತಕದಲ್ಲೇ ದೋಷ ಇರೋದು, ಪವಿತ್ರ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಅಂತೇಳಿ. ಅವ್ರ ಅತ್ತೆಗೆ ಶಾಕ್ ಆಗಿಬಿಡುತ್ತೆ. ಮಗನ ಜಾತಕದಲ್ಲೇ ದೋಷ ಇದೆ ಅಂತ ಹೇಳ್ತಿದ್ದಾರಲ್ಲ, ನಾನು ಇಷ್ಟು ದಿನ ಪವಿತ್ರ ಜಾತಕದಲ್ಲೇ ದೋಷ ಇದೆ ಅಂತ ಅಂದ್ಕೊಂಡಿದ್ದೆ ಪುರೋಹಿತರೆ, ಈಗ ದೇವು ಜಾತಕದಲ್ಲೇ ದೋಷ ಇದೆ ಅಂತ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಎಲ್ಲರಿಗೂ ಕರೆಕ್ಟಾಗಿ ನಿಜಾಂಶ ಗೊತ್ತಾಗುತ್ತೆ. ದೇವ್ಗೆ ದೋಷ ಇರೋದು, ದೇವ್ಗೆ ದೋಷ ಪರಿಹಾರ ಮಾಡಬೇಕು ಅನ್ನೋದು ಈಗ ಅವ್ರ ಅತ್ತೆಗೆ, ಅವ್ರ ಅಮ್ಮಂಗೆ ಅದು ಮನವರಿಕೆ ಆಗಿದೆ. ಇವಳು ಪವಿತ್ರ ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಶಾಕು, ಏನಪ್ಪ ಹಿಂಗೆ ನನ್ನ ಜಾತಕದಲ್ಲೇ ದೋಷ ಇದೆ ಅಂತ ಇವರು ಇಷ್ಟು ದಿನ ತಿಳ್ಕೊಂಡಿದ್ರ, ನೋಡಿದ್ರೆ ಪವಿತ್ರ ದೇವು ಜಾತಕದಲ್ಲೇ ದೋಷ ಇದೆ ಅಂತ ಗೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಲೇ ಇರ್ತಾಳೆ. ಗಾಬರಿಯಾಗಿ ಎಲ್ಲರೂ ನೋಡ್ತಾ ಇರ್ತಾರೆ. ದೇವನು ಕೂಡ ಪವಿತ್ರನ ನೋಡ್ತಾನೆ. ಇಷ್ಟು ದಿನ ಪವಿತ್ರ ಜಾತಕದಲ್ಲಿ ದೋಷ ಇದೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದು, ಆದರೆ ನನ್ನ ಜಾತಕದಲ್ಲೇ ದೋಷ ಇದೆ ಅಂತ ಹೇಳ್ತಿದ್ದಾರಲ್ಲ ಪುರೋಹಿತರು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಪರ್ಫೆಕ್ಟಾಗಿ ಗೊತ್ತಾಗಿದೆ ಯಾರ ಜಾತಕದಲ್ಲಿ ದೋಷ ಇದೆ ಅಂತ. ಪಾಪ ಪವಿತ್ರಂಗೆ ನಿಂತರೂ ತಪ್ಪು, ಕೂತರು ತಪ್ಪು, ಹೋದ್ರೂ ತಪ್ಪು, ಬಂದರೂ ತಪ್ಪು ಅನ್ನಂಗೆ ಅವ್ರ ಅತ್ತೆ ಭಾಳ ಟಾರ್ಚರ್ ಕೊಡ್ತಾಯಿದ್ಲು. ಇವತ್ತು ಅವಳಿಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು. ದೇವ ಮುಖನ ಗಾಬರಿಯಾಗಿ ನೋಡ್ತಾಳೆ ಪವಿತ್ರ. ಏನು ಪುರೋಹಿತರು ಹೀಗೆ ಅಂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ನಾಳಿನ ಎಪಿಸೋಡ್ ಇದು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಎಪಿಸೋಡು. ಒಂದು ದಿವಸ ಮುಂಚೆನೇ ಇದು ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಈ ಎಪಿಸೋಡು, ಕತೆ ಎಲ್ಲ. ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ಕಥೆನಲ್ಲಿ ಪವಿತ್ರಗೆ ಭಾಳ ಬೇಜಾರಾಗುತ್ತೆ. ಎಲ್ಲರೂ ಇಷ್ಟು ದಿನ ನನ್ನನ್ನು ತಪ್ಪು ತಿಳ್ಕೊಂಡಿದ್ರ, ಯಾಕಾಗಿ ಅಂತೇಳ್ಬಿಟ್ಟು ಕೊನೆಗೆ ಯೋಚನೆ ಮಾಡ್ತಾಳೆ ಅವಳು. ಆಮೇಲೆ ದೇವ್ಗೆ ನನ್ನ ಜಾತಕದಲ್ಲಿ ದೋಷ ಇದೆಯಾ ಅಂತ ಇವನು ಆಲೋಚನೆಗೆ ಹೋಗ್ತಾನೆ. ನನ್ನ ಜಾತಕದಲ್ಲೇ ದೋಷ ಇದೆ ಅಂತ ಹೇಳ್ತಿದ್ದಾರಲ್ಲ, ಇಷ್ಟು ದಿನ ಅಮ್ಮ ಅವರೆಲ್ಲ ಪವಿತ್ರ ಜಾತಕದಲ್ಲಿ ದೋಷ ಇದೆ ಅಂತಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ತಾತ ಅಜ್ಜಿ ಎಲ್ಲರೂ ಕೂಡ ಪವಿತ್ರ ಜಾತಕದಲ್ಲೇ ದೋಷ ಇದೆ ಅಂತ ಎಲ್ಲ ಮಾತಾಡ್ತಾಯಿದ್ರು. ಈಗ ನೋಡಿದ್ರೆ ದೇವ ಜಾತಕದಲ್ಲೇ ದೋಷ ಇದೆಯಂತಲ್ಲ ಅಂತ ಹೇಳ್ಬಿಟ್ಟು, ಇನ್ನೇನು ಜಾತಕದಲ್ಲಿ ದೋಷ ಇರೋದನ್ನು ಕ್ಲಿಯರ್ ಮಾಡಿಬಿಟ್ಟು ಪರಿಹಾರ ಮಾಡಿಬಿಟ್ಟು ಇಬ್ಬರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡೋಣ ಅಂತ ಮಾತಾಡ್ತಾರೆ. ಫಸ್ಟ್ ನೈಟ್ ಅರೇಂಜ್ ಮಾಡೋಕ್ಕೆ ನಾಳಿನ ಎಪಿಸೋಡ್ ಮುಗಿದು ನಾಳಿದ್ರದ್ದು ಎಪಿಸೋಡಲ್ಲಿ ಫಸ್ಟ್ ನೈಟನ್ನು ಅರೇಂಜ್ ಮಾಡ್ತಾರೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.